ಸಾವಿತ್ರಮ್ಮ, ಅದೇನು ಮಾತಾಡು ಮತ್ತೆ. ಉದೇ ಈಗ ನಾನು 3 ದಿವಸ ಅಡ್ಮಿಂಟ್ ಆಗ್ಬಿಟ್ಟು ಬಂದೀನಿ ಸರಿಯಾ. ಇವಳು ಹೊಡೆದು ನನಗೆ ತಲೆ ಬುಂಡೆ ಹೊಡೆದಾಕಿ ಆಸ್ಪತ್ರೆಯಲ್ಲಿ ಕೇಳಿದ್ರು ಯಾರು ಡಾಕ್ಟ್ರು ನರ್ಸ್ಗಳು ಎಲ್ಲವ, ಏನಮ್ಮ ಯಾರಮ್ಮ ಹಿಂಗೆ ಹೊಡೆದಿದ್ದು ಅಂತ. ನಾನು ನಿಮ್ಮ ಮಾತು ಮುರುವದಿ ಕೊಡಬೇಕು, ಊರಲ್ಲಿ ಪಡೆಲಪ್ಪರ್ ಇತ್ಕೊಂಡು ನಾನು ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ನಿಮಗೆ ಬೆಲೆ ಕೊಟ್ಟಂಗೆ ಹಾಕಿಲ್ಲ ಅಂದ್ಬಿಟ್ಟು ನಾನು ಏನೂ ಇಲ್ಲ ಅಂದ್ಬಿಟ್ಟು ಬಂದೀವ್ನಿ. ಇವಳು ಮಕ ಮುಸುಳಿ ನೋಡ್ದಂಗೆ ಹೊಡೆದ್ಬಿಟ್ಟು ಬೇಕು ಅಂತಲೇ ತೊಳೆದ್ಬಿಟ್ಟು ಈಗ ಹಣೆ ಎಲ್ಲ ಊದಿಸಿ ಮುಡ್ಗವಳೆ. ರಕ್ತ ಎಲ್ಲ ಅಪಾಟಿ ಹೋಯ್ತು. 3 ಹೊಲ್ಗೆನೋ 5 ಹೊಲ್ಗೆನೋ ಹಾಕವ್ರೆ ಸರಿಯಾ. ಅಲ್ಲೇ ಕೇಳಿದ್ರು ಡಾಕ್ಟ್ರು, ಯಾರಮ್ಮ ಹಿಂಗೆ ಹೊಡೆದಿರೋರು, ಇದು ಹೊಡೆದಿರೋ ಏಟೆಯ ಯಾರು ಹೇಳಿ ಬರ್ಸಿ ಅವ್ರ ಹೆಸ್ರ ಯಾರೆಷ್ಟು ಮಾಡಿಸ್ತೀವಿ ಅಂತ ಅಂದರು. ನಾನು ನಿಮ್ಮ ಮೇಲಿರೋ ಬೆಲೆಗೆ ಊರಲ್ಲಿ ಪಟೇಲಪ್ಪ ಇತ್ಕೊಂಡು ಇಲ್ಲಿ ಗಂಟು ನಮ್ಮ ಊರಲ್ಲಿ ಜಾಸ್ತಿ ಪೊಲೀಸ್ನವ್ರು ಬರೋಕ್ಕಿಲ್ಲ. ನನ್ನಿಂದ ಬಂದ್ಬಿಟ್ಟು ನೋಡು ಸಾವಿತ್ರಮ್ಮ, ನನಗೊಂದು ಮಾತಾ ತಿಳಿಸ್ನಿಲ್ವಲ್ಲ ಅಂತ ನೀವು ಅನ್ಬೇಡ್ದು ಅಂದ್ಬಿಟ್ಟು ನಾನು ಏನೂ ಇಲ್ಲ ಕಣ್ಬುದ್ಧಿ ಬಿದ್ದೆ ಅಂತ ನಾನು ಪೊಲೀಸ್ ಅಪ್ಪವ್ರಿಗೆ ಹೇಳೀನಿ. ಈಗ ನೀವು ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಕಣ್ ಪಟೇಲಪ್ಪರೇ. ಮನೆ ತಾವು ಕೂತ್ಕೊಳ್ಳಂಗಿಲ್ಲ, ನಿಂತ್ಕೊಳ್ಳಂಗಿಲ್ಲ, ಏನಿಲ್ಲ. ನಾನು ಒಂದು ನೆಗೆದ್ರೂ ಬೈಯೋದು, ಆಡಿದ್ರು ಬೈಯೋದು, ನೆವೆ ಮಾತಾಡೋದು ಇವೆಲ್ಲ ನೋಡಿ ನೋಡಿ ಸಾಕಾಗದೆ. ನೀವೇ ಊರು ಬಿಟ್ಟು ಹೋಗೋಕ್ಕೆ ಅಂದ್ಬಿಟ್ಟು ಇವರೇ ತೀರ್ಪು ಕೊಟ್ಟಿದ್ರಿ. ಊರು ಬಿಟ್ಟು ಹೋಯ್ತೇವ್ರನ್ನ ಇರ್ನಾಥ್ಗೆ ಅದೇನೋ ಅಂತೀರಂತಲ್ಲ ಹಂಗೆ ನಾನು ಬಂದ್ಬಿಟ್ಟು ಇರ್ಸ್ಕೊಂಡು ಇವತ್ತು ನನ್ನಳ್ಳವ ನಾನೇ ತೋಡ್ಕೊಂಡಿವ್ನಿ ಸರಿಯಾ. ನನಗಂತೂ ಇರೋ ಕೂಡ್ದಿವ್ಳು ನನ್ನ ಮನೇಲಿ. ಅದು ನಾನು ನನ್ನ ಗಂಡ ಕಟ್ಟಿದ ಮನೆ ನಮ್ಮ ಮಳಿ ಮಯ್ಯ ರೆಡಿ ಮಾಡಿದ್ದು. ಇವಳು ಗಂಡು 1 ರೂಪಾಯಿ ಹಾಕಿಲ್ಲ, ಇನ್ಯಾರು ಹಾಕಿಲ್ಲ, ಅದಕ್ಕೆ ಯಾರ್ದು ಇಲ್ಲ. ಆಮೇಲೆ ನಾನೇನು ಹೋಗಿ ಇವಳನ್ನ ದಾರೆ ಉಳಿಸ್ಕೊಂಡು ಬಂದಿತ್ತಿಲ್ಲ. ನನ್ನ ಮಗನ ಕೊಟ್ಟು ಓಡ್ ಬಂದವಳು. ನಾನೇನೋ ಹೋಗಿ ಅಯ್ಯೋ ಅದು ಒಂದು ಜೇಲ್ಮ ಅಂದ್ಕೊಂಡು ನಾನು ಇರ್ಸ್ಕೊಂಡಿದ್ದೆ. ಇವತ್ತು ನನಗೆ ಹಿಂಗೆ ಬಡಿತಾವಳೆ ಅಂದಮೇಲೆ ನಾಳೆ ದಿವಸಕ್ಕೆ ಏನು ಮಾಡೋಕ್ಕಿಲ್ಲ ಅಂತ ಕಂಡಿರಿ. ಅದಕ್ಕೆ ನನ್ನ ಮನೆ ನಾನು ಬಿಟ್ಬಿಟ್ಟು ಅವಳು ಎಲ್ಲಾರೇ ಹೋಗಿ ಇತ್ಕೊಳ್ಳಿ ಅದು ನನಗೆ ಗೊತ್ತಿಲ್ಲ. ನನ್ನ ಮನೆ ಖಾಲಿ ಮಾಡ್ಕೊಂಡು ಹೋಗಲಿ. ಅಲ್ಲ ಕನ್ಪಟ್ಟೆಲ್ಲಪ್ಪರೇ, ಇವರು ಸರಿಯಾಗಿ ಹೇಳ್ತಾರೆ ಬಿಡಿ. ಅಲ್ಲ ಎಲ್ಲಾರೇ ಹೋಗ್ಲಿ ಅಂತ ಅಂದ್ಬಿಟ್ರೆ ಎಲ್ಗೋದಳ ಮಗಿನ ಕಟ್ಕೊಂಡು ಏನು ಮಾಕದ್ಮೇಲೆ ಕಣ್ಣಿಲ್ವಾ? ಕಣ್ಣಿರೋಕ್ಕೆ ಕಣವ ಹೇಳ್ತಾ ಇರೋದು. ನಾವು ಹೊಲನೂ ಪಟೇಲಪ್ಪರೇ ಈಗ ಇರೋ ಹೊಲದಲ್ಲಿ ಕಮ್ಲಿಗರ್ಧ ಅವಳಿಗರ್ಧ ಆ ಹೊಲ್ತಕ್ಕೆ ಹೊಲ ಕೊಟ್ಟಿವಿ ತಾನೆ, ಹೋಗಲ್ಲಿ ಕಟ್ಕೊಳ್ಳಿ. ನಾನು ಮನೇಲಿ ನಾನು ಇರಕ್ಕೆ ಬಿಡೋಕ್ಕಿಲ್ಲ, ಎಲ್ಲಾರೇ ಹೋಲಿ, ಯಾತಕಾರೆ ಹೋಲಿ, ನಾನೇನು ತರಕ್ಕೆ ಹೋಗಿತ್ತಿಲ್ಲ. ನಾವು ಹೋಲಿ ಚೇಪಪ್ಪ ಅಂದ್ಕೊಂಡು ಹೊಟ್ಟೆ ಉಟ್ಕೊಂಡಿದ್ಕೆ ಇವತ್ತು ನನ್ನ ತಲೆ ಬುಡ್ಡೆ ಹೊಡೆದವಳೆ, ನಾಳೆ ಕೈ ಕಾಲು ಕತ್ತರಿಸ್ತಾಳೆ ನೋಡ್ತಾ ಕೂತ್ಕೊಳ್ಳೋದು ನಾನು. ಇಷ್ಟು ಹೊಟ್ಟೆ ಊರಿಯವ್ರು ಕರ್ಕೊಂಡೋಗಿ ಇರ್ಸ್ಕೊಳ್ಳಿ ಅವ್ರ ಮನೆಗೆ ಅವರು. ಅಲ್ಲ ನನ್ನ ಮನೆಗೆ ಕರ್ಕೊಂಡೋಗಿ ಇರ್ಸ್ಕೊಳ್ಳಿ, ನನಗೆ ನಾನೇ ಬಂದಿದ್ದ. ಅಲ್ಲ ನನ್ನ ಹೆಸರು ಹೇಳ್ತಿದ್ದ, ಅದು ನನ್ನ ಹೆಸರು ಹೇಳೋದು ಬೇಡ, ಹೋಗು, ನನ್ನ ಹೆಸರು ಹೇಳೋದು ಬೇಡ. ಈಗ ನೀವೇ ಹೊಡೆದಾಡ್ಕೊಂಡು ಕೂತ್ಕೊಳ್ಳೋದಾದ್ರೆ ಮತ್ತು ನಮ್ಮ ಮನೆ ತಕ್ಕ ಯಾಕೆ ಬಂದಿದ್ದೀರಿ? ಹೋಗಿ ಹೊಡೆದಾಡೋಕೆ ನಿಮ್ಮ ಮನೆ ತಾವು. ನಾನು ಮಾತಾಡೋಕೆ ಬಿಡಿ, ಸಮಸ್ಯೆ ಏನಾಗಿರೋದು ಅಷ್ಟು ಹೇಳ್ಬೇಕು ಅಷ್ಟೇ ನೀವು. ಅಲ್ಲಕನ್ ಪಟೇಲಪ್ಪರೇ ನೀವೇ ಲೆಕ್ಕ ಹಾಕಿ ಎಲ್ಲೂ ಕಳ್ಸೋದು. ಅಲ್ಲಕನಮ್ಮ, ದೊಡ್ಡದಾಗ ಮಾತಾಡ್ತೀಯಲ್ಲ, ಇವತ್ತು ಅವ ಅಮ್ಮನ ತಲೆ ಬುಂಡೆ ಹೊಡೆದಿರಕ್ಕೆ ಬರ್ಸೋಳ ನಿನ್ನ ಮಗಳು, ಅದು ಸರಿಯಾ? ಅದ್ರ ಬಗ್ಗೆ ಹೇಳು, ಅದ್ರ ಬಗ್ಗೆ ಮಾತಾಡು ನೀನು. ಅಯ್ಯೋ ನನಗೆ ತಿಚ್ಚಿಲ್ಲ ಕಣಪ್ಪ, ನನಗೆ ಗೊತ್ತಾ. ಮಾತಾಡಮ್ಮ ನೀನು, ಯಾಕಮ್ಮ ಹಂಗೆ ಕೂತಿದೀಯೇ? ಅಯ್ಯೋ ನಾನೇನು ಬೇಕು ಅಂತ ಹೋಗ್ಲಿಲ್ಲ, ಅವರೇ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು. ನಾನು ಬರೀ ಮುಟ್ಟಿದಷ್ಟೇ, ಮುಟ್ಟ ತಕ್ಷಣ ತಾವೇ ಹೋಗಿ ತಲೆ ಬುಂಡೆ ಹೊಡ್ಕೊಂಡಿರೋದು. ಓಹೋ, ಅವ ಅಮ್ಮನೆ ಹೋಗಿ ಗುದ್ಕೊಬಿಟ್ಲಾ? ನೀನು ಗುದ್ನಿಲ್ಲ? ಸಾಕ್ಷಿ ಕರೆಸ್ಬೇಕಮ್ಮ ನಿನಗೆ, ನೀನು ಗುದ್ದಿರೋದಕ್ಕೆ. ಅವ ಅಮ್ಮನ್ನ ಹಿಡ್ಕೊಂಡು ಹೆಂಗೆ ಕೆಡವಿದಿ, ಏನು ಎಂತು ಅಂತವ ಎಲ್ಲ ಗೊತ್ತು. ಸಾಕ್ಷಿ ಬೇಕು ಅಂದ್ರೆ ಬೇಕಾದ್ರೆ ಅದಕ್ಕೂ ಕರ್ಸಕ್ಕಾಯ್ತದೆ. ಏನೋ ಆಯ್ತು ಹೋಯ್ತು ಕನ್ಪಟ್ಟೆಪ್ಪರೇ, ಈಗ ಮನೆ ಬಿಟ್ಟೆ ಹೋಗಿ ಅದ ನಾನು ಎಲ್ಲೋಗನೆ ಯಾತಕ್ಕೆ ಹೋಗನೆ ಮಗಿನ ಕಟ್ಕೊಂಡು. ಅಲ್ಲ ನಮ್ಮ ಕಷ್ಟ ಎಷ್ಟಿರೋದು ಹೇಳಿ. ನೆರೆವರೆಲ್ಲ ಯಾಕಮ್ಮ, ಅವ್ರು ಏನಾದ್ರು ಮಾತಾಡಕತ್ತಾರೆ, ಮನೆ ತಾವು ಕೂತ್ಕೊಂಡು ಮಾತಾಡಕ್ ಬಿಡಕ್ಕಿಲ್ವಂತ, ನಿಂತ್ಕೊಂಡು ಮಾತಾಡಕ್ ಬಿಡಕ್ಕಿಲ್ವಂತ, ಯಾಕೋದಿ ಅವಳು ಸುದ್ದಿಗೆ? ಯಾರು ಸುದ್ದಿಗೂ ಹೋಯ್ತಿಲ್ಲ ಬಿಡಿ ಪಟೇಲಪ್ಪರೇ. ನೋಡಿ ನಿಮ್ಮ ಕೈಲಿ ಆದ್ದು ಆಯ್ಕಿಲ್ವ ಹೇಳಿ, ಮನೆಯಿಂದ ಆಚೆ ಓಡ್ಸೋಕೆ ಅವಳನ್ನ. ನನಗೆ ಹೆಂಗೆ ಓಡಿಸ್ಬೇಕು ಏನು ಎಂತು ಅಂತ ಗೊತ್ತು. ಯಾವಳ್ದು ಮನೆ ಅಲ್ಲ ಅದು, ನನ್ನ ಮನೆ. ನಮ್ಮ ಮಳಿ ಮೊಯ್ಯ ಪಾಪ 5-6 ಲಕ್ಷ ಖರ್ಚು ಮಾಡಿ ಮನೆ ಗಿಲವ್ ಮಾಡಿಸಿ ಟೈಲ್ಸು ಪೈಲ್ಸು 12-20 ಮಾಡಿಸ್ಬಿಟ್ಟು ಇವತ್ತು ಇವಳು ಕೊಟ್ಬಿಟ್ಟು ಇವಳು ಕೈಲಿ ಮಾಡಿಸ್ಕೊಂಡು ಬಡಿಸ್ಕೊಂಡು ದಮ್ಮ ಎದತ್ತೆ ಅಂದ್ಕೊಂಡು ಇರಕ್ಕೆ ನಮ್ಗೆ ಆಯ್ಕಿಲ್ಲ. ಈಗ ಓಡಿಸಿರೋ ಇಲ್ವೋ ಹೇಳಿ ನೀವು. ಮಾತಾಡ್ತಿಲ್ವ, ಸುಮ್ ಕೂತ್ಕಮ್ಮ, ಏನಾರು ಮಾತಾಡಿರೋ ಕಣಪ್ಪ. ಏನಮ್ಮ ನಿಂದು ಗಂಗಮ್ಮ? ನಮ್ಮ ಮನೇಲಿ ಇದ್ದವರು ನಾನು ಯಾಕಡವ ತಿಂದಂಗೆ ಕಣವ, ನಾನು ಯಾಕಡವ ತಲೆ ಮೇಲೆ ಹೊತ್ಕೊಂಡು ತಿರುಗ್ದಂಗೆ ನಾನು ಮನೇಲಿ ಇದ್ದವರು. ಅಲ್ಲ ಏನಂಗೆ ಮಾತಾಡಿ ಸಾವಿತ್ರಕ್ಕ, ನೀನು ಏನಂಗೆ ಮಾತಾಡ್ತಾ ಇದ್ದೀನಿ ನೀನು ಸರಿಯೇ ಮಾತ್ಕೊಳ್ತಿರೋಳು. ಯಾಕಡ ತಿಂದಂಗೆ, ಯಾಕಡ ಒತ್ತಂಗೆ, ನಿನ್ನೆ ಯಾಕಡವ ಯಾಕೆ ತಿಂದಳು, ನಿನ್ನೆ ಯಾಕಡವ ತಲೆ ಮೇಲೆ ಹೊಡ್ಸ್ಕೊಂಡು ಕೂತ್ಕೊಂಡಳು ನನ್ನ ಮಗಳು. ಪರವಾಗಿಲ್ಲ, ನೀನು ಚೆನ್ನಾಗಿ ಮಾತಾಡ್ತಾ ಇದೀಯೇ. ಮತ್ತೆ ಹೇಳು, ಮತ್ತೆ ನೀನು ನಿನ್ನ ಮಗಳಿಗೆ ಹೇಳು ಮನೆ ಖಾಲಿ ಮಾಡಕ್ಕೆ ಹೇಳು. ಮತ್ತೆ ನಿನ್ನ ಮಗಳಿಗೆ ನೀನು ಜಾಸ್ತಿ ಮಾತಾಡಬೇಡ ನೀನು.
ನೀನು ಅಷ್ಟು ಸ್ವಾಭಿಮಾನ ಇದ್ರೆ ನಿನಗೆ ಕರ್ಕೊಂಡು ಹೋಗು ನಿನ್ನ ಮಗಳನ್ನ ಖಾಲಿ ಮಾಡಿಸು ನನ್ನ ಮನೆಯ ನಿನ್ ತಾಕತ್ತಾಗಿರೋ ಹೆಂಗ್ಸಾರೆ ಇರ್ಸ್ಕೊ ನಿನ್ನ ಮಗಳನ್ನ ನೋಡ್ತೀನಿ ನಾನು ಮಾತಾಡಕ್ ನೀನೇ ಬೇಕಾ ನೀನು ಏನು ಅರಮನೆ ಕಟ್ಟೋಳಲ್ಲ ಅದಕ್ಕೆ ಮಾತಾಡ್ತಾಳೆ ಅರಮನೆಯ ಸೀಮ್ಗಿದ್ ಮನೆ ಕಟ್ಟೋಳೆ ಏನಡ್ಡೆ ಮಗ ಇವಳ್ದೇನು ಇವಳ್ದು ಮಾತಾಡ್ತಾಳೆ ಹೆಂಗ್ ಮಾತಾಡೋಳು ನೋಡಿ ಪಟೇಲ ಪರೇ ಹಿಂಗ್ ಮಾತಾಡ್ಕೊ ಆಪತ್ತಕ್ಕಿಲ್ವ ಮತ್ತೆ ಹೊಡಿಬೇಕು ಅನ್ಸಕ್ಕಿಲ್ವಾ ಹೊಡಿಬೇಕು ಅನಿಸ್ತದೆ ಹೊಡೆದು ಬಿಡಮ್ಮ ಏನಮ್ಮ ಮತ್ತೊತ್ತ ಹಿಂಗೆ ಮಾತಾಡಿಯ ನೀನು ಹೊಡೆದ್ಬಿಟ್ಟು ಹೆಂಗಾರೆ ಅವ್ರು ಮಾತಾಡೋ ಮಾತ್ಕೊಳ್ ಸರಿಯಾ ಏನ್ ಕಮಿಷನ್ ಇಸ್ಕೊಂಡಿದ್ದೀರಾ ನೀವು ಅವ್ರ ತಾವು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀರೇನ ಊರ್ ಪಟೇಲಪ್ಪ ಅಂದ್ರೆ ನ್ಯಾಯದ ಪರ ಮಾತಾಡ್ಬೇಕು ಕಂದ್ ಪಟೇಲಪ್ಪರೇ ನ್ಯಾಯದ ಪರ ಮಾತಾಡ್ಬೇಕು ಅದು ಬಿಟ್ಬಿಟ್ಟು ದುಡ್ಡು ಇಸ್ಕೊಂಡು ಮಾತಾಡೋದಲ್ಲ ಹೇಳಮ್ಮ ಮ್ಯಾಕೆ ನೀನು ಒಂದು ಗಳಿಗೂ ಕೂತ್ಕೊಬೇಡ ಇಲ್ಲಿ ಏನು ಅನ್ಕೊಬಿಟ್ಟಿದ್ದೀನಿ ದುಡ್ಡಿಂದಾನೆ ಬಾಯ್ ಬಿಟ್ಕೊಂಡು ಕೂತಿದ್ದೆ ನಾನು ಅವ್ರಿವ್ರು ದುಡ್ಡು ಕೊಡೋಕೆ ಆಯ್ತಾ ಕೂತ್ಕೊಳ್ಳೋಕ್ಕೆ ಪರವಾಗಿಲ್ಲ ನೀನುವೇ ಚೆನ್ನಾಗಿ ಮಾತಾಡ್ತಿದ್ದೀನಿ ನೀನು ಓ ಇಷ್ಟು ದೊಡ್ಡ ಊರಲ್ಲಿ ಈ ಥರ ಮಾತು ಯಾರು ಮಾತಾಡಿತ್ತಿಲ್ಲ ಅಲ್ಲಿ ಹಿಡಿದು ಮಾತಾಡಿ ನೀನು ನ್ಯಾಯ ಕೇಳಕ್ಕೆ ಬಂದಿದ್ದೀರಿ ಮೊರ್ವಾದಿಂದ ಹೇಳ್ದಷ್ಟು ಕೇಳಕ್ಕೆ ಕಲೀರಿ ಅದು ಬಿಟ್ಟು ಪುರಾಣಗಳು ಹೊಡಿಬೇಡಿ ನೀವೇ ನ್ಯಾಯ ಮಾಡೋದು ಏನು ಅವ್ರ ಮನೇಲಿ ಇರತ್ತಾನೆ ಅವ್ರು ಮಾತಾಡೋದು ಅವ್ರ ಮನೇನೂ ಬೇಡ ಅವ್ರದ್ದೇನು ಬೇಡ ನನಗೆ ಹೋಯ್ತೀನಿ ನಾನು ನಡಿನೇ ಮಗ ನಡಿ ಹೋಗದ ಏನು ಅವ್ರ ಮನೆ ಅವ್ರ ಹೆಣವ ಉಣಿಸ್ಕೊಳ್ಳಿ ಅವ್ರ ಎದೆ ಮ್ಯಾಗ ಬದಿ ಮ್ಯಾಗ ಹಾಕೊಳ್ಳಿ ಅವ್ರ ಹೆಣವ ನ್ಯಾಗದ ಬಿದ್ದು ಹೋಗ ಅವರು ಅವ್ರಿಗೆ ಬರ್ಬಾರ್ದು ಹಾಪತ್ ಚಾಪ ಸುತ್ಕೊಂಡು ಹೋಗ ನಡಿ 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 ಎದ್ದಿ ನಡಿ ಏನೇನು ಅರಮನೆ ಕಟ್ಟಿಲ್ಲ ಗುರ್ಸಟ್ಟಿರು ಯಾಕೆ ಕೊಡೋದಲ್ಲಿ ಹೊಡಿತೀನಿ ನಿನ್ಗೆ ಗುರ್ಸಟ್ಟೆ ಗಿರ್ಸಟ್ಟೆ ಅಂದರೆ ಇಷ್ಟು ದೊಡ್ಡ ಊರಲ್ಲಿ ಯಾರು ಈ ಥರ ಮಾತಾಡಿಲ್ಲ ನನಗೆ ಹೇಳಿ ಮ್ಯಾಕೆ ಹೇಳಿ ನೀವೇನು ನ್ಯಾಯ ಕೇಳಕ್ಕೆ ಬಂದಿರೋ ಕೂಲ್ವಾ ನೀವು ಏನು ಹಿಂಗೆ ಮಾತ್ಕೊಳ್ಳೋ ಅಲ್ತ್ಮೀರಿ ಎಲ್ಲ ಮಾತಾಡ್ತಾ ಕೂತಿದ್ದೀರಿ ಇಲ್ಲಿ ಹೇಳ್ರಮ್ಮ ಮ್ಯಾಕೆ ಯಾವಳಮ್ಮ ಗಂಗಮ್ಮ ಇನ್ನೂ ಸತಿ ಏನಾರು ನ್ಯಾಯ ಗೀ ಅನ್ಕೊಂಡು ನಾನು ಮನೆ ತಗ ಬಂದ್ಬಿಟ್ರೆ ಮಾತ್ರ ಸರಿಯಾದ ಕೆಲಸ ಹೋಗ್ತವೆ ದುಡ್ಡು ಇಸ್ಕೊಂಡು ನಾನು ನ್ಯಾಯ ಮಾಡೋಣಮ್ಮ ಅಲ್ಲ ಇಷ್ಟು ದೊಡ್ಡ ಊರಲ್ಲಿ ಒಬ್ರ ಕೈ ಹಂಗೆ ಅನ್ಸ್ಕೊಂಡಿಲ್ಲ ನಾನು ನೀನು ಚೆನ್ನಾಗಿ ಮಾತಾಡ್ತೀಯ ಕಣಮ್ಮ ನೀನು ಪರವಾಗಿಲ್ಲ ಮತ್ತೆ ಇನ್ನೇನು ಪಟೇಲಪ್ಪರೇ ಅವ್ರ ಕಳಿಕೆನೆ ಹೇಳ್ತಿದ್ದೀನಿ ನೀವು ಇಡೀ ಊರಿಗೆ ಗೊತ್ತು ನಿಮಗೂ ಅವ್ರಿಗೂ ಏನು ಅಂತವ ನಾನು ಅನ್ಸುದ್ದಿ ಬರೋ ಯಾಕೆ ಕೊಡ್ದಲ್ಲಿ ಹೊಡಿತೀನಿ ಏನು ಹೇಳ್ತಾ ಇದೀನಿ ನೀನು ನಿನಗೆ ಉಳ್ಕೋದು ಪಟೇಲಪ್ಪನಿಗೂ ನೀನು ಏನದೆ ಅಂತ ಇಡೀ ಊರಿಗೆ ಗೊತ್ತು ತಲೆ ಬುದ್ಧ ಹಿಡ್ಕೊಂಡು ಹೊಡಿತಾಳಪ್ಪ ಮಗಳು ತಲೆ ಕೂದ್ಲಕ್ಕೆ ಹಿಡ್ಕೊಂಡು ಗುರ್ಸಟ್ಟಿ ಇರೋದು ಹೇಳ್ಬಿಟ್ಲಲ್ಲ ಅದಕ್ಕೆ ಊರಿಗೆ ಕಿತ್ಕೊಬಿಡ್ತು ನಿನಗೆ ಅಲ್ಬಿಡಿ ಇಲ್ಲಿ ಓಪನ್ ಮುಟ್ಟೆ ಹೇಳ್ರಮ್ಮ ಮ್ಯಾಕೆ ನಮ್ಮ ಮನೆ ತವಿಂದ ಮೊದಲು ಹೋಗ್ರಮ್ಮ ಮೊದಲು ಏನಾರು ನ್ಯಾಯ ಮಾಡ್ಕೊಳ್ಳಿ ಎಲ್ಲರೂ ಮಾಡ್ಕೊಳ್ಳಿ ಓಪನ್ ಮುಂಡೆ ಯಾಕೆ ಮಾತಾಡ್ಬೇಕು ನಮ್ಮ ಸುದ್ದಿಯೇ ನಾನು ಸುದ್ದಿ ಯಾಕೆ ಮಾತಾಡ್ಬೇಕು ಕಂಡಿದ್ದಾಳೆ ಅವಳು ಇಲ್ದೋದ್ ಬೋಗುಳ್ತಾವಳಲ್ಲ ಹಿಂಗೆ ನಾಯಿ ಮುಂಡೆ ಹಿಂಗೆ ಕಿತ್ತೋದ್ ಮುಂಡೆ ಕತ್ತೆ ಮುಂಡೆ ಲೋಪರ್ ಮುಂಡೆ ನಾನು ಹೊಡ್ತೀನಿ ಅಯ್ಯೋ ನೀನು ಕಣ್ಣೆ ಕತ್ತೆ ಮುಂಡೆ ಲೋಪರ್ ಮುಂಡೆ ನನಗೇನೆ ಹಿಡಿಯ ನೀನು ಮೊರ್ವಾದಿಂದ ಹೇಳ್ತೇವ್ ನೀ ಎದ್ದು ಹೊಂಟೋಗ್ಬಿಟ್ರೆ ಬಚಾಯಿಸ್ಕೊತೀರಿ ಇಲ್ದ ಪೊಲೀಸ್ಗೆ ನಾನೇ ಫೋನ್ ಮಾಡ್ಬೇಕಾಯ್ತದೆ ಬಿಡು ತಾಯಿ ಬಿಡು ಕಮ್ಲಿ ಬಿಡು ಬರ್ಲೀನು ಇನ್ನು ಬರೋಕಿಲ್ಲ ಅಂದರ್ಥ ನನ್ನ ಮನೆಯಿಂದ ಕೋಲಿ ಅವರು ಬಾ ಹಿಂದೆ ಕೊಡ್ದಿಯೇ ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ ಹೋಗ್ನೆ ನಿನ್ ಬುದ್ಧಿ ನನಗೆ ಗೊತ್ತಕನೆ ಓ ಇವ್ರು ಹೋಯ್ತಾರ ತಡೀಲಿ ಫೋನ್ ಮಾಡ್ತೀನಿ ಪೊಲೀಸ್ನವ್ರಿಗೆ ನೆಡ್ಡೆ ಮಗ ನೆಡ್ನೆ ಕಲ್ಸಕ್ಕಾಯ್ತದೆ ಕೊಡ್ಬಿಡಕನಮ್ಮ ಮನೆಗಿನ ಏನು ಕೊಡ್ಬಿಡ ಇವಳಿಗೆ ಯಾವ ಥರ ಮಾತಾಡ್ತಾಳೆ ನೋಡಮ್ಮ ಸಾವಿತ್ರಮ್ಮ ಇಲ್ದೋದಲ್ಲಿ ನೀ ಹೇಳ್ತಾಳಲ್ಲ ನೀನು ಸೊಸೆನ ನಾನು ಹಂಗೆ ಬುದ್ಧಿ ಕಲ್ತಿದ್ವಮ್ಮ ನೋಡಪ್ಪ ನೋಡು ಹೆಂಗೆ ಮಾತಾಡೋರು ಅಂತ ಹೋಗಮ್ಮ ಕೊಡ್ಬಿಡಕನಮ್ಮ ಬೀಗ ಹಾಕಮ್ಮ ಮನೆಗೆ ನೀನು ಅದೇನಾದ್ರು ಮುಂದಕ್ಕೆ ನಾನು ನೋಡ್ತೀನಿ ನಾನು ಇವನು ಸಾಕ್ಷಿಗೆ ಅದೇನಾದ್ರು ಆಗಲಿ ಹೋಗು ನೀನು ಸರಿ ಕಣ್ಣಪ್ಪ ಹೋಯ್ತೀನಿ ನೋಡಿದ್ರಳು ದೂರ ಅಂತಾರವ ಹೆಂಗದೆ ಅಂತವ ಕುಂತ್ಕೊಂಡು ಒಳ್ಳೆ ರೀತಿಲಿ ನೀತಿಲಿ ಮಾತಾಡ್ಬೇಕು ಅಂತಾನೆ ಬಿಟ್ಟು ಯಾವ ಥರ ಆಡಲು ಅಂತವ ಅದಕ್ಕೆ ತಾನೇ ಸರಿಯಾದ ಕೆಲಸ ಮಾಡೋದೊಳಗೆ ನಾನಂತೂ ಮನೇಲಿ ಇರೋಕೆ ಬಿಡಕ್ಕಿಲ್ಲ ಬೀಗ ಹಾಕೊಂಡು ಓಡಿಸ್ತೀನಿ ಮನೆದಾಚಿಗೆ ಸರಿ ಕಣ್ರಪ್ಪ ಬರೋರ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ.